ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿವರಾತ್ರಿಯ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಮಾಡಿ ನಾನು ಅಭಿಷೇಕ ಎಲ್ಲ ಮಾಡಿದೆ. ಅದರದ್ದು ಕ್ಲಿಪ್ಸಿಂಗ್ಸ್ ತೆಗಿಯೋಕ್ಕಾಗಿಲ್ಲ ಬಿಕಾಸ್ ಕಾನ್ಸಂಟ್ರೇಷನ್ ಮುಖ್ಯ ಅಂತ ಸ್ವಲ್ಪನೇ ತೆಗೆದೆ. ಆಮೇಲೆ ಮತ್ತೆ ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಇದೇನಂತಂದರೆ ನೈಟ್ಗೆ ಅನ್ನದಾನ ಮಾಡ್ತಾಯಿದ್ದೀವಿ. ಅನ್ನದಾನಕ್ಕೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಆಯಲ್ಲು, ಆನಿಯನು, ಕ್ಯಾಪ್ಸಿಕಮ್ ಲೈಕ್ ಏನೇನು ತರಕಾರಿ ಸಿಗುತ್ತೋ ಅದೆಲ್ಲ ಹಾಕಿ ಮಾಡ್ತೀವಿ. ಯಾವಾಗೂ ಮಾಡ್ತೀರಿ, ಬಟ್ 2 ಇಯರ್ಸಿಂದ ಮಾಡಿಲ್ಲ ಬಿಕಾಸ್ ನಾನು ಪ್ರೆಗ್ನೆಂಟು ಮತ್ತು ಡೆಲಿವರಿ ಅಂತೆಲ್ಲ. ಈ ಸತಿ ನಮ್ಮ ಮಗು 1 ಇಯರ್ ಆಗಿದ್ದಾಳೆ, 1 ಇಯರ್ ಮೇಲೇ ಆಯಿತು, 1.5 ಇಯರ್. ಅದಕ್ಕೆ ಅವಳ ಹೆಸರಲ್ಲಿ ಅನ್ನದಾನ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಕೊಂಡು ನೋಡಿ, ತರಕಾರಿ, ಕ್ಯಾರೆಟು, ಬೀನ್ಸು, ಹೂಕೋಸು, ಕ್ಯಾಪ್ಸಿಕಮ್ ಏನೇನು ಆಗುತ್ತೋ, ಟೊಮೆಟೊ, ಲೈಕ್ ವೆಜಿಟೇಬಲ್ಸ್ ಪಲಾವ್ ಥರ ಇದು. ಎಲ್ಲ ಹಾಕಿ ಮಾಡಿ ಇದು ಮಾಡ್ತೇವೆ. ಅನ್ನದಾನ ಅಂತಂದರೆ ಇದು ದೇವಸ್ಥಾನಗಲ್ಲ. ಅನ್ನದಾನ ಅಂತಂದರೆ ಲೈಕ್ ಎಲ್ಲರೂ ಕೊಡ್ತಾರಲ್ವ, ಆ ಥರ ಅನ್ನದಾನನೂ ಅಲ್ಲ. ಇದು ಬಂದು ನಾವೇ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದು ಏನು ಯಾವ ಥರ ಅಂತ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾವ ಥರ ಕೊಡ್ತೀರಿ ಅನ್ನದಾನ ಅಂತ. ಬಟ್ ಏನಂತಂದರೆ ವಿಡಿಯೋ ಮಾಡ್ತಾ ಅನ್ನದಾನ ಮತ್ತು ಇದು ದೇವಸ್ಥಾನಕ್ಕೆ ನನ್ನ ಮಗಳ ಹೆಸರಲ್ಲಿ ಮೊಸರನ್ನ ಬೇಡ್ಕೊಂಡಿದ್ರಿ. ಅದನ್ನು ಸ್ವಲ್ಪ ಮೊಸರನ್ನೂ ಮಾಡಿದೆ. ಅದನ್ನು ವಿಡಿಯೋ ಲಾಸ್ಟಲ್ಲಿ ನಿಮಗೆ ಎಂಟು ಗಂಟೆ ನೋಡಿ, ಲಾಸ್ಟಲ್ಲಿ ಮೊಸರನ್ನೂ ಗೊತ್ತಾಗುತ್ತೆ, ದೇವ್ರ ನೈವೇದ್ಯಕ್ಕೂ ಗೊತ್ತಾಗುತ್ತೆ. ಬಟ್ ಇದೇನಂತಂದರೆ ಶಿವರಾತ್ರಿ ಹಬ್ಬ ಹ್ಯಾಪಿಯಾಗಿ ಎಂಡಾಗುತ್ತೆ ಅಂದ್ಕೊಂಡ್ರೆ ನನಗೆ ಫುಲ್ ಪ್ಯಾಥೋನೇ ಆಗೋಯ್ತು ಅಂತ ಹೇಳ್ಬೋದು. ನನ್ನ ಫ್ರೆಂಡು ಹುಷಾರಿಲ್ಲ ಅಂದ್ಬಿಟ್ಟು ಫ್ರೆಂಡಿಗೋಸ್ಕರ ಬೇಡ್ಕೊಂಡಿದ್ದೆ ನಾನು, ಹುಷಾರಾಗಲಿ ಬೇಗ ಅಂಥೇಳಿ. ಅವಳಿಗೋಸ್ಕರ ಉಪವಾಸ ಜಾಗರಣೆ ಇರ್ತೀನಿ ಅಂತೇಳಿ. ಅದು ಮೋಸ್ಟ್ಲಿ ದೇವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಅದು ನಿಜಕ್ಕೂ ದೇವ್ರ ಇದಾನ ಇಲ್ಲ ಕಲ್ಲ ಏನಂತ ಗೊತ್ತಿಲ್ಲ ನನಗೆ. ಇನ್ನೂ ಗಂಟ ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ. ನಾನು ಅದನ್ನು ಏನಾಯಿತು ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ನಾನು ಸ್ಯಾಟರ್ಡೆ ಅವನ ಹತ್ರ ಮಾತಾಡಿದೆ, ಹೆಂಗಿದೆಯಾ ಏನು ಅಂತ. ಚೆನ್ನಾಗಿದ್ದೀನಿ, ಬರ್ತೀನಿ ಅಂತಂದ. ಜಸ್ಟ್ 2 ವೀಕ್ಸಲ್ಲಿ ಒಬ್ಬ ಮನುಷ್ಯ ಇಲ್ಲ ಅಂತಂದರೆ ಯಾರಾದರೂ ನಂಬೋಕ್ಕಾಗುತ್ತಾ ಫ್ರೆಂಡ್ಸ್? ಬಿಡಿ. ನೋಡಿ, ನೀರೆಲ್ಲ ಹಾಕಬೇಕು. ನಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ನೀರೆಲ್ಲ ಹಾಕಿ ಅಕ್ಕಿ ಹಾಕಿ ನನ್ನ ಮಗಳು ಫುಲ್ ಖುಷಿಯಾಗಿ ಹೋಗ್ತಿದ್ದಿದ್ದು. ಲಾಸ್ಟಲ್ಲಿ ಪ್ಯಾಥೋನೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿ ಹೋಗ್ತಿತ್ತು. ಆಮೇಲೆ ನನಗೊಂದು ಕಾಲ್ ಬರುತ್ತೆ, ಅವನಿಲ್ಲ ಅಂತ. ಆ ಶಿವರಾತ್ರಿ ನಿಜವಾಗೂ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವನು ಇನ್ಯಾವತ್ತೂ ಇರಲ್ಲ ಅನ್ನೋ ವಿಷಯ ಅಂತೂ ನಿಜವಾಗೂ 6 ಇಯರ್ಸ್ ಒಂದು ಫ್ರೆಂಡ್ಶಿಪ್ಪು. ಎಂಥವ್ರೇ ಇರ್ತಾರೆ, ಇಂಥವರೆಲ್ಲ ಬೇಗ ಹೋಗ್ಬಿಡ್ತಾರೆ ಅಂದರೆ ನಿಜವಾಗೂ ಕುಡಿಯೋರು, ಸಿಗರೇಟ್ ಸೇದೋರು. ಅವ್ನಿಗೆ ಒಂದು ಅಭ್ಯಾಸ ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಒಂದು ಅಭ್ಯಾಸ ಇಲ್ಲ. ಅಂದ್ರೂ ಬೇಗ ಹೊಟ್ಟೋದ ಅಂತಂದರೆ ನಿಜವಾಗೂ ತಡ್ಕೊಳಕ್ಕಾಗಿಲ್ಲ. ನೋಡಿ, ದಮ್ ಕಟ್ಟಿದ್ದಾಯಿತು. ದಮ್ ಕಟ್ಟಾದಮೇಲೆ ಈ ಥರ ನಾವು ಪ್ಯಾಕಿಂಗ್ ಮಾಡ್ತೀರಿ. ಪ್ಯಾಕಿಂಗ್ ಮಾಡಾದಮೇಲೆ ಅದನ್ನು ತೊಗೊಂಡೋಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಲೈಕ್ ಇಲ್ಲಿ ಇದು ಭಿಕ್ಷೆ ಬೇಡ್ತಿರ್ತಾರೆ, ಆಮೇಲೆ ಇದು ಚಪ್ಪಲಿ ಕಾಯೋರು, ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ರೋಡಲ್ಲಿ ಇರೋರು, ಆ ಥರ ಎಲ್ಲರಿಗೂ ಈ ಥರ ಪ್ಯಾಕೆಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಬಿಕಾಸ್ ನಾನು ಡಿಸ್ಟ್ರಿಬ್ಯೂಟ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಲ್ಲ ಅಂತ ಕೇಳಿದ್ದೆ. ನಂಗೆ ನಿಜವಾಗೂ ತಡ್ಕೊಳಕ್ಕಾಗಲಿಲ್ಲ. ಬಟ್ ಅವನ್ನ ಹೋಗಿ ನೋಡೋಕ್ಕೂ, ಅವ್ನ ಕೊನೆ ಮುಖ ನೋಡೋಕ್ಕೂ ಆಗಲಿಲ್ಲ. ಬಿಕಾಸ್ ಅವನೆಲ್ಲೋ ದೂರ ಅವ್ರ ಊರಲ್ಲಿ, ಅವ್ರ ಅಡ್ರೆಸ್ ಕೂಡ ನಂಗೆ ಗೊತ್ತಿಲ್ಲ. ಅವ್ರ ಅಡ್ರೆಸ್ ಕೂಡ ಲೈಕ್ ಅಲ್ಲಿ ಹಳ್ಳಿಯಲ್ಲಿ ಇರೋರು, ಅವ್ರಿಗೆ ಅಡ್ರೆಸ್ ಕಳ್ಸೋಕ್ಕೆ ಕೂಡ ಗೊತ್ತಿರಲಿಲ್ಲ. ಬರೀ ಹೆಸರು ಮಾತ್ರ ಹೇಳಿದ್ರು. ಅದಕ್ಕೆ ನನಗೆ ಹೋಗೋಕ್ಕೆ ಕೂಡ ಆಗಿಲ್ಲ, ತುಂಬ ಬೇಜಾರಾಗೋಯಿತು. ಈ ಥರ ಎಲ್ಲ ಪ್ಯಾಕೆಟ್ ಮಾಡಿಬಿಟ್ಟು ಮತ್ತು ಬೇಗ
ಮೊಸರನ್ನ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಟ್ ಹೋಗೋಕ್ಕಾಗಿಲ್ಲ. ಮೊಸರನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಮುಗೀತು. ಇದಾಗಿತ್ತು ನನ್ನ ಲಾಗ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.